ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್. ಶ್ರೀವೇದ PU ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಈ ಒಂದು ದ್ವಿತೀಯ PUC ಸಾಹಿತ್ಯ ಸಂಪಲ ಎಂಬತಕ್ಕಂತಹ ಪುಸ್ತಕದಲ್ಲಿ ನಿಮಗೆ 3ನೇ ಪದ್ಯ, ಇನ್ನೂ ಹುಟ್ಟದೇ ಇರಲಿ ನಾರಿಯರೆಲ್ಲವರು, ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದ್ರೆ 8 ಅಂಕಗಳಿಗೆ ಈ ಒಂದು ಪದ್ಯವನ್ನು ನಿಗದಿ ಮಾಡಿದ್ದಾರೆ. ಇದನ್ನ ಸುಲಭವಾಗಿ ಅರ್ಥೈಸಿಕೊಂಡು ಉತ್ತರವನ್ನು ಬರೆದಿದ್ದೇ ಆದರೆ ನೀವು 8ಕ್ಕೆ 8 ಅಂಕಗಳನ್ನ ಪಡಿಬಹುದು. ಈ ಒಂದು ಪದ್ಯದ ಪರಿಚಯವನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಇನ್ನೂ ಹುಟ್ಟದೇ ಇರಲಿ ನಾರಿಯರೆಲ್ಲವರು, ಇನ್ನು ಹುಟ್ಟಬಾರದು ನಾರಿಯರು. ನಾರಿ ಅಂದ್ರೆ ಹೆಣ್ಣು, ನನ್ನಂತಹ ಹೆಣ್ಣು ಈ ಭೂಮಿಯ ಮೇಲೆ ಹುಟ್ಟಬಾರದು. ಪದ್ಯದ ಶೀರ್ಷಿಕೆ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು, ನನ್ನಂತಹ ಹೆಣ್ಣು ಈ ಭೂಮಿಯಲ್ಲಿ ಹುಟ್ಟಬಾರದು ಅಂತ ಈ ಪದ್ಯದ ಶೀರ್ಷಿಕೆ ಇರತಕ್ಕಂಥದ್ದು. ಈ ಪದ್ಯವನ್ನು ಬರೆದಂತಹ ಕವಿ ಕುಮಾರವ್ಯಾಸ. ಈ ಕುಮಾರವ್ಯಾಸ ಕ್ರಿಸ್ತಶಕ ಸುಮಾರು 1400ನೇ ಇಸ್ವಿಯಲ್ಲಿ ಇದ್ದಂತಹ ಕವಿ, ಗದಗ ಪ್ರಾಂತ್ಯದ ಕೋಳಿವಾಡದವರು. ಈ ಕುಮಾರವ್ಯಾಸನ ಮೂಲ ಹೆಸರು ಗದಗಿನ ನಾರಾಯಣಪ್ಪ. ಈ ಗದಗಿನ ನಾರಾಯಣಪ್ಪ ಹೇಗೆ ಕುಮಾರವ್ಯಾಸ ಆದ ಎಂಬತಕ್ಕಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರಬಹುದು. ವೇದವ್ಯಾಸ ಬರೆದಂತಹ ಸಂಸ್ಕೃತ ಮಹಾಭಾರತ ಒಟ್ಟು 18 ಪರ್ವಗಳನ್ನು ಒಳಗೊಂಡಿದೆ. ಆ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಗದಗಿನ ನಾರಾಯಣಪ್ಪ ಕನ್ನಡ ಭಾಷೆಯಲ್ಲಿ ರಚಿಸಿದ್ದಾನೆ. ವೇದವ್ಯಾಸ ಬರೆದಿದ್ದು ಸಂಸ್ಕೃತದಲ್ಲಿ ಒಟ್ಟು 18 ಪರ್ವಗಳು. ಗದಗಿನ ನಾರಾಯಣಪ್ಪ ಬರೆದಿದ್ದು ವೇದವ್ಯಾಸ ವಿರಚಿತ ಸಂಸ್ಕೃತ ಮಹಾಭಾರತದ 18 ಪರ್ವಗಳಲ್ಲಿ ಮೊದಲ 10 ಪರ್ವಗಳನ್ನ ಗದಗಿನ ನಾರಾಯಣಪ್ಪ ಕನ್ನಡ ಭಾಷೆಯಲ್ಲಿ ಬರೆದಿದ್ದ. ಆತ ಕನ್ನಡ ಭಾಷೆಯಲ್ಲಿ ಬರೆದ್ರಿಂದ ಗದಗಿನ ನಾರಾಯಣಪ್ಪ ಎಂಬ ಹೆಸರು ಹೋಗಿ ಆತನಿಗೆ ಕುಮಾರವ್ಯಾಸ ಎಂಬ ವಿಧಾನ ಬಂತು. ಆತನ ಕೃತಿಯೇ ಕರ್ನಾಟ ಭಾರತ ಕಥಾಮಂಜರಿ. ಈ ಕರ್ನಾಟ ಭಾರತ ಕಥಾಮಂಜರಿಗೆ ಕುಮಾರವ್ಯಾಸ ಭಾರತ, ಗದಗಿನ ಭಾರತ, ಕನ್ನಡ ಭಾರತ ಎಂಬತಕ್ಕಂತಹ ಇನ್ನಿತರ ಹೆಸರುಗಳು ಸಹ ಇವೆ. ಈ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಕನ್ನಡ ಸಾಹಿತ್ಯದ ಮೇರು ಕೃತಿ. ನಮ್ಮ ರಾಷ್ಟ್ರಕವಿ ಕುವೆಂಪು ಒಂದು ಕಡೆ ಹೇಳ್ತಾರೆ, ಕುಮಾರವ್ಯಾಸ ಆಡಿದರೆಂದರೆ ಕಲಿಯುಗ ದ್ವಾಪರವಾಗುವುದು, ಭಾರತ ಕಣ್ಣಲ್ಲಿ ಕುಣಿಯುವುದು. ಇನ್ನೊಂದು ಕಡೆ ಕೆಲವು ಕವಿಗಳು ಹೇಳ್ತಾರೆ, ಈ ಕುಮಾರವ್ಯಾಸ ಭಾರತ ಅರಸುಗಳಿಗೆ ಇದು ವೀರ, ದ್ವಿಜರಿಗೆ ಪರಮ ವೇದದ ಸಾರ, ಯೋಗೀಶ್ವರರ ತತ್ವ ವಿಚಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ, ವಿರಹಿಗಳ ಶೃಂಗಾರವಾದ ಕಾವ್ಯ ಇದೇ ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಅಂತ ಕೆಲವು ಕಡೆ ಉಲ್ಲೇಖ ಮಾಡಿದ್ದಾರೆ. ರಾಜನಿಗೆ ಇದು ವೀರರಸ ಪ್ರಧಾನವಾದ ಕಾವ್ಯ, ಯೋಗೀಶ್ವರನಿಗೆ ತತ್ವವನ್ನು ನೀಡತಕ್ಕಂತಹ ಒಂದು ವಿಚಾರಧಾರೆ, ಮಂತ್ರಿಗಳಿಗೆ ಬುದ್ಧಿಯನ್ನು ಹೇಳ್ತಕ್ಕಂತಹ ಒಂದು ಕೃತಿ, ಅದೇ ಕುಮಾರವ್ಯಾಸ ಭಾರತ ಅಥವಾ ಕರ್ನಾಟ ಭಾರತ ಕಥಾಮಂಜರಿ. ಈ ಕುಮಾರವ್ಯಾಸ ಕರ್ನಾಟ ಭಾರತ ಕಥಾಮಂಜರಿಯನ್ನ ಭಾಮಿನಿ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಈಗ ನಿಮಗೆ ಈ ಕುಮಾರವ್ಯಾಸ ಭಾರತದ ಅಜ್ಞಾತವಾಸದಲ್ಲಿ ಇರ್ತಕ್ಕಂತಹ ಒಂದು ಕಥೆಯನ್ನ ಇಲ್ಲಿ ಕುಮಾರವ್ಯಾಸ ಹೇಳ್ತಾ ಹೋಗ್ತಾನೆ. ಪಾಂಡವರು ಕೌರವರು ನಿಮಗೆಲ್ಲ ತಿಳಿದಿದೆ. ಪಾಂಡವರು 5 ಜನ, ಕೌರವರು 101 ಜನ. 100 ಜನ ಗಂಡು ಮಕ್ಕಳು, ಒಬ್ಬಳು ಹೆಣ್ಣು ಮಗಳು ಕೌರವರ ಕಡೆ. ಪಾಂಡವರು 5 ಜನ. ಧರ್ಮರಾಯ, ಭೀಮ, ಅರ್ಜುನ, ನಕುಲ,
ದುಶ್ಯಾಸನ, ದುರ್ಮುಖ, ಈ ರೀತಿ ಬರೀ ದುರ್ ಎಂಬತಕ್ಕಂತಹ ಹೆಸರಿನಿಂದ ಬರ್ತಕ್ಕಂತಹದ್ದು ಕೌರವರ ಹೆಸರು. ಇಲ್ಲಿ ಪಂಚ ಪಾಂಡವರು, ಕೌರವರು, ಇವರ ನಡುವೆ ದಾಯಾದಿ ಮತ್ಸರ ಇರುತ್ತೆ. ದುರ್ಯೋಧನ ಕಪಟ ದ್ಯೂತಕ್ಕೆ ಧರ್ಮರಾಯನನ್ನ ಆಹ್ವಾನಿಸಿದಾಗ ಧರ್ಮರಾಯ ಒಂದು ಪಗಡೆ ಆಟವನ್ನು ಆಡಿ ಸಕಲ ರಾಜ್ಯ ಕೋಶಾದಿಗಳನ್ನು ಕಳ್ಕೊಂಡು ತಮ್ಮನ್ನ ತಾವು ಕೌರವರಿಗೆ ಅಡಿಯಾಳಾಗಿ ಮಾಡ್ತಾರೆ. ಆಗ ದುರ್ಯೋಧನ ಪಾಂಡವರನ್ನ 12 ವರ್ಷ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ಕಾಡಿಗೆ ಕಳಿಸ್ತಾರೆ. ಪಾಂಡವರು 12 ವರ್ಷ ವನವಾಸವನ್ನ ಕಳೆದು 1 ವರ್ಷದ ಅಜ್ಞಾತವಾಸಕ್ಕೆ ವಿರಾಟ ನಗರಕ್ಕೆ ಬರ್ತಾರೆ. ವಿರಾಟ ನಗರ, ಈ ವಿರಾಟ ನಗರದ ರಾಜ ವಿರಾಟ ರಾಜ. ಯಾಕೆ ಪಾಂಡವರು ಅಜ್ಞಾತವಾಸಕ್ಕೆ ವಿರಾಟ ರಾಜನ ಆಸ್ಥಾನವನ್ನೇ ಆಯ್ಕೆ ಮಾಡಿಕೊಂಡ್ರು? ವಿರಾಟ ರಾಜ ಕೌರವರಿಗೆ ಬಲಾಢ್ಯನಾದ ಶತ್ರು. ದುರ್ಯೋಧನ ಈ ಕಡೆ ಸುಳಿಯೋದಿಲ್ಲ ಎಂಬ ಕಾರಣಕ್ಕಾಗಿ ಪಾಂಡವರು ವನವಾಸವನ್ನು ಮುಗಿಸಿಕೊಂಡು 1 ವರ್ಷ ವೇಷ ಮರೆಸಿಕೊಂಡು ವಿರಾಟ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಅವ್ರು ಯಾವ ಯಾವ ವೇಷಗಳನ್ನ ಬದಲಿಸ್ಕೋತಾರೆ? ಧರ್ಮರಾಯ ಕಂಕಭಟ್ಟನ ವೇಷವನ್ನು ಧರಿಸ್ತಾರೆ. ಧರ್ಮರಾಯ ಕಂಕಭಟ್ಟನಾಗಿ ವಿರಾಟ ರಾಜನಿಗೆ ರಾಜತಾಂತ್ರಿಕ ವಿಷಯಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ನೀಡತಕ್ಕಂತಹ ಕೆಲಸವನ್ನ ಮಾಡತಕ್ಕಂತಹ ಒಂದು ವೇಷವನ್ನು ಧರಿಸ್ತಾರೆ. ಭೀಮ ವನರ ಎಂಬ ಹೆಸರಿನ ಬಾಣಸಿಗನ ವೇಷವನ್ನು ಧರಿಸ್ತಾರೆ. ಅರ್ಜುನ ಬೃಹನ್ನಳೆಯ ವೇಷವನ್ನು ಧರಿಸ್ತಾರೆ. ಬೃಹನ್ನಳೆ ಈ ಕಡೆ ಗಂಡಸು ಅಲ್ಲ ಹೆಂಗಸು ಅಲ್ಲದ ನಪುಂಸಕನ ವೇಷವನ್ನು ಧರಿಸ್ತಾರೆ. ಊರ್ವಶಿ ಶಾಪ ಕೊಟ್ಟಿರ್ತಾಳೆ ಅವರಿಗೆ, ನೀನು ಅಜ್ಞಾತವಾಸ ಕಾಲದಲ್ಲಿ ನಪುಂಸಕನ ವೇಷವನ್ನು ಧರಿಸು. ಆ ಒಂದು ಶಾಪಕ್ಕೋಸ್ಕರ ಈತ ಬೃಹನ್ನಳೆಯ ವೇಷವನ್ನ ಧರಿಸಿ ವಿರಾಟ ನಗರಕ್ಕೆ ಬರ್ತಾರೆ. ಇನ್ನು ನಕುಲ ಸಹದೇವರು ಗೋಪಾಲಕರು ಮತ್ತು ಅಶ್ವಪಾಲಕರ ವೇಷವನ್ನು ಧರಿಸಿ ವಿರಾಟ ನಗರಕ್ಕೆ ಬರ್ತಾರೆ. ತಂತಿಪಾಲ ಮತ್ತು ದಾಮಗ್ರಂಥಿಯ ವೇಷವನ್ನು ಧರಿಸಿ ನಕುಲ ಸಹದೇವರು ಬರ್ತಾರೆ. ಹಾಗೆ ದ್ರೌಪದಿ ಸೈರಂಧ್ರಿಯ ವೇಷವನ್ನು ಧರಿಸಿ, ಸೈರಂಧ್ರಿ ಮೀನ್ಸ್ ದಾಸಿ, ಮಾನಿನಿ ಎಂಬ ಹೆಸರಿನ ಸೈರಂಧ್ರಿ ದಾಸಿಯ ವೇಷವನ್ನು ಧರಿಸಿ ವಿರಾಟ ರಾಜನ ಆಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಸೈರಂಧ್ರಿ ಕೆಲಸ ಏನು? ವಿರಾಟ ರಾಜನ ಪತ್ನಿಯಾದ ಸುಧಿಷ್ಠೆಗೆ ಕೇಶವನ್ನ ಬಾರಿಸತಕ್ಕಂತಹದ್ದು ಮತ್ತೆ ಆಕೆಯ ಅಂತಃಪುರವನ್ನ ಶುಚಿ ಮಾಡತಕ್ಕಂತಹ ಪರಿಚಾರಿಕೆಯ ಕೆಲಸವನ್ನ ನಿರ್ವಹಿಸಲಿಕ್ಕೆ ದಾಸಿಯ ವೇಷದಲ್ಲಿ ದ್ರೌಪದಿ ವಿರಾಟ ನಗರಕ್ಕೆ ಬರ್ತಾರೆ. ಎಲ್ಲರೂ ತಮ್ಮ ತಮ್ಮ ವೇಷಗಳನ್ನ ಬದಲಿಸಿಕೊಂಡು ವಿರಾಟ ನಗರಕ್ಕೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಸುಧಿಷ್ಠೆಯ ತಮ್ಮ ಒಬ್ಬ ಇರ್ತಾನೆ, ಕೀಚಕ ಅಂತ. ಈ ಕೀಚಕ ದಾಸಿಯಾದ ಸೈರಂಧ್ರಿಯ ರೂಪ ಲಾವಣ್ಯಕ್ಕೆ ಮನಸೋತು ಈ ಸೈರಂಧ್ರಿಯನ್ನ ಬಯಸ್ತದೆ. ತನ್ನ ಮನದ ಇಂಗಿತವನ್ನ ಕೀಚಕ ಸೈರಂಧ್ರಿಯ ಬಳಿ ಹೇಳ್ತಾನೆ. ಅಂದ್ರೆ ಸೈರಂಧ್ರಿಯ ವೇಷದಲ್ಲಿ ಇರ್ತಕ್ಕಂತಹ ದ್ರೌಪದಿಯ ಬಳಿ ಹೇಳ್ತಾನೆ. ದ್ರೌಪದಿ ಹೋಗ್ತಾಳ. ಆಕೆಗೆ ಒಂದಲ್ಲ ಎರಡಲ್ಲ 5 ಜನ ಗಂಡಂದಿರಿದ್ದಾರೆ. ಆಗ ಅವರನ್ನ ತಿರಸ್ಕರಿಸ್ತಾಳೆ. ನಾನು ಗಂಧರ್ವ ಕನ್ಯೆ, ನನಗೆ 5 ಜನ ಗಂಧರ್ವ ಪತಿಗಳಿದ್ದಾರೆ, ನನ್ನನ್ನು ಬಯಸುವುದು ತಪ್ಪು ಎಂದು ಕೀಚಕನಿಗೆ ಎಷ್ಟೇ ಬುದ್ಧಿವಾದ ಹೇಳಿದ್ರೂ ಕೂಡ ಕೀಚಕ ಕೇಳೋದೇ ಇಲ್ಲ. ನೀನು ನನ್ನವಳಾಗಬೇಕಷ್ಟೇ. ನಾನು ಈ ವಿರಾಟ ನಗರದಲ್ಲಿ ಬಹಳ ಬಲಾಢ್ಯನಾಗಿ ಇರ್ತಕ್ಕಂಥವನು, ವಿರಾಟ ರಾಜನ ಸೇನಾಪತಿಯ ಕರ್ತವ್ಯವನ್ನು ಮಾಡ್ತಾ ಇರ್ತಕ್ಕಂಥವನು. ನನ್ನನ್ನು ನೀನು ಧಿಕ್ಕರಿಸಬಾರದು, ನನ್ನನ್ನ ನೀನು ಹೋಲಿಸಲೇಬೇಕು ಎಂದು ಕೀಚಕ ಆಕೆಯ ಮೇಲೆ ಒತ್ತಾಯಪಡಿಸಿದಾಗ ಆಕೆ ಒಪ್ಪೋದಿಲ್ಲ. ಈ ಸಂದರ್ಭದಲ್ಲಿ ಕೀಚಕ ತನ್ನ ಅಕ್ಕನಾದ ಸುಧಿಷ್ಠೆಗೆ ಹೇಳ್ತಾರೆ, ನಿನ್ನ ಅರಮನೆಯಲ್ಲಿ ಇರ್ತಕ್ಕಂತಹ ಆ ದಾಸಿ ಸೈರಂಧ್ರಿ ನನ್ನವಳು
ಸೈರಂಧ್ರಿಯ ವೇಷದಲ್ಲಿ ಇರ್ತಕ್ಕಂತಹ ದ್ರೌಪದಿ ತನ್ನ ಕಷ್ಟವನ್ನ ಯಾರ ಬಳಿ ಹೇಳಿಕೊಳ್ಳಿ ಅಂತ ನಿರ್ಧಾರ ಮಾಡುವ ಸಂದರ್ಭ. ಮತ್ತೆ ಆ ಕೀಚಕನನ್ನ ಕೊಲ್ಲಿಸಲು ಭೀಮನನ್ನ ಎತ್ತಿಕಟ್ಟುವ ಪ್ರಸಂಗವೇ ಪ್ರಸ್ತುತ ಪದ್ಯಭಾಗ. ಅದೇ ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು. ಆಗ ದ್ರೌಪದಿ ತನ್ನ 5 ಗಂಡಂದಿರಲ್ಲಿ ಮೊದಲನೆಯವಾದ ಧರ್ಮರಾಯನಿಗೆ ಹೇಳೋಣವೇ, ಆತನಿಗೆ ಹೇಳಿದರೆ ಆತನಿಗೆ ಸಹಾಯ ಮಾಡೋದಿಲ್ಲ. ಧರ್ಮಕ್ಷಮೆಯ ಗರ ಅವರಿಗೆ ಹೊಡೆದಿದೆ. ಇನ್ನು ಅರ್ಜುನ ನನ್ನ ಮೇಲೆ ಮಮತೆಯನ್ನೇ ಇಟ್ಕೊಂಡಿದ್ದಾನೆ. ನನ್ನ ಮೇಲೆ ಮಮತೆಯನ್ನು ಇಟ್ಕೊಂಡಿರ್ತಕ್ಕಂತಹ ಅರ್ಜುನಿಗೆ ಹೇಳಿದರೆ ಆತ ಅಣ್ಣನ ಆಜ್ಞೆಯನ್ನು ಬಿಟ್ಟು ಬೇರೆ ಯಾವ ಕರ್ತವ್ಯವನ್ನು ಕೂಡ ನಿಭಾಯಿಸೋದಿಲ್ಲ. ಇನ್ನು ಉಳಿದ 2 ಗಂಡಂದಿರಾದ ನಕುಲ ಸಹದೇವರು, ಇವರಿಗೆ ನಾನು ತಿಳಿಸಿದರೆ ಕೀಚಕ ಎಂಬ ನಾಯಿಯನ್ನ ಕೊಲ್ಲಲು ಇವರಿಬ್ಬರು ಅಸಮರ್ಥರು, ಇವರ ಮೇಲೆ ಸಾಧ್ಯ ಇಲ್ಲ ಎಂದು ನಿರ್ಧರಿಸಿ ಭೀಮನಿಗೆ ಹೇಳ್ತಕ್ಕಂತಹ ಪ್ರಯತ್ನ ಮಾಡ್ತಾಳೆ. ನನ್ನ 5 ಗಂಡಂದಿರಲ್ಲಿ ಭೀಮನೊಬ್ಬನೇ ಬಿಡುಗುಳ್ಳ ಗಂಡ, ನನ್ನ ಕಷ್ಟಕ್ಕೆ ಬಿಡಿಯುವವನು. ನನ್ನ ಕಷ್ಟವನ್ನ, ನನ್ನ ತೊಂದರೆಯನ್ನ, ಕೀಚಕ ನನಗೆ ಕೊಡುತ್ತಿರುವ ಉಪಟಳವನ್ನ ಭೀಮನಿಗೆ ಹೇಳುತ್ತೇನೆ. ಆಗ ಭೀಮ ನನ್ನ ಕಷ್ಟಕ್ಕೆ ಸ್ಪಂದಿಸದೆ ಹೋದರೆ ತಾನು ಘೋರತರವಾದ ವಿಷವನ್ನು ಕುಡಿದು ಸಾಯುತ್ತೇನೆ ಎಂದು ನಿರ್ಧರಿಸಿ ಅರ್ಧರಾತ್ರಿಯ ಸಮಯದಲ್ಲಿ ಭೀಮನ ಪಾಕಶಾಲೆಗೆ ಬರ್ತಾಳೆ. ಭೀಮ ಗಾಢ ನಿದ್ರೆಯಲ್ಲಿ ಇದ್ದಾನೆ. ಗಾಢ ನಿದ್ರೆಯಲ್ಲಿ ಇರತಕ್ಕಂತಹ ಭೀಮನನ್ನ ಉಸುಕನ್ನ ಸೆಳೆಯಿಸಿ ಎಬ್ಬಿಸ್ತಾಳೆ. ಗಲ್ಲವನ್ನ ಹಿಡಿದು ರಸಗಾಡಿಸ್ತಾಳೆ. ಆಗ ಭೀಮನು ಎದ್ದು, ಇಷ್ಟು ತಡರಾತ್ರಿಯಲ್ಲಿ ನೀನು ಏಕೆ ಬಂದೆ? ನಿನ್ನ ಮುಖದಲ್ಲಿ ಏನೋ ತಲ್ಲಣ, ಭಯ ತೋರ್ತಾ ಇದೆಯಲ್ಲ, ಏಕೆ ಬಂದೆ ಹೇಳು ಅಂತ ಕೇಳಿದಾಗ ಸೈರಂಧ್ರಿಯ ವೇಷದಲ್ಲಿ ಇರ್ತಕ್ಕಂತಹ ದ್ರೌಪದಿ ಕೀಚಕನ ಉಪಟಳದ ಬಗ್ಗೆ ಹೇಳ್ತಾಳೆ. ನಿನ್ನೆ ರಾಜಸಭೆಯಲ್ಲಿ ಕೀಚಕ ನನಗೆ ಒದ್ದ. 5 ಜನ ಗಂಡಂದಿರಿದ್ದರೂ ಕೂಡ ನೀವು ಏನು ಮಾಡ್ತಾ ಇಲ್ಲ. ಆ ಕೀಚಕನ ಉಪಟಳದಿಂದ ನನ್ನನ್ನು ಪಾರು ಮಾಡಿ, ಇಲ್ಲವಾದರೆ ನಾನು ಘೋರತರವಾದ ವಿಷವನ್ನು ಕುಡಿತೀನಿ ಅಂತ ದ್ರೌಪದಿ ಭೀಮನಿಗೆ ಹೇಳ್ತಾಳೆ. ಆಗ ಭೀಮ, ನನ್ನನ್ನೇ ಏಕೆ ಆಯ್ಕೆ ಮಾಡಿಕೊಂಡೆ ನೀನು? ನಿನ್ನ ಉಳಿದ 4 ಪತಿಗಳ ಹತ್ರ ಹೇಳು ಅಂದಾಗ ಆ ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ಇಲ್ಲಿ ದ್ರೌಪದಿ ಹೇಳ್ತಾಳೆ. ಬಹಳ ಇಂಪಾರ್ಟೆಂಟ್ ಕ್ವಶನ್ ಇದು. ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿ ಅಭಿಪ್ರಾಯ ಏನು? ಉಳಿದ 4 ಪಾಂಡವರು ಧರ್ಮರಾಯ, ಅರ್ಜುನ, ನಕುಲ, ಸಹದೇವ
ಎರಡು, ಸೈಂಧವ ಅಪಹರಿಸಿದ್ದು. ಇನ್ನೊಂದು, ಕೀಚಕ ಎಡಗಾಲಿನಿಂದ ಒದ್ದಿದ್ದು. ಈ ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳಿವೆ. ಒಂದು, ಕಪಟದ್ಯೂತವನ್ನ ಮಾಡಿ ಧರ್ಮರಾಯ ಸೋತಾಗ ದುರ್ಯೋಧನ ತುಂಬಿದ ರಾಜಸಭೆಗೆ ದ್ರೌಪದಿಯನ್ನ ಹಿಡಿದು ಎಳೆದು ತರಿಸಿ ವಸ್ತ್ರಾಪಹರಣ ಮಾಡಿದ್ದು ಒಂದು ಅವಮಾನ. ಅರಣ್ಯವಾಸದಲ್ಲಿ ಇದ್ದಾಗ ದುರ್ಯೋಧನ ತಂಗಿಯ ಗಂಡ ಈತ, ದುರ್ಯೋಧನ ತಂಗಿ ದುಶ್ಯಲೆ ಅಂತ, ಆ ದುಶ್ಯಲೆಯ ಗಂಡ ಸೈಂಧವ ಅಥವಾ ಜಯದ್ರಥ. ಈ ಸೈಂಧವ ದ್ರೌಪದಿಯನ್ನ ಅರಣ್ಯವಾಸದಲ್ಲಿದ್ದಾಗ ಅಪಹರಣ ಮಾಡಿರ್ತಾರೆ. ಆಗ ಅರ್ಜುನ ಬಿಡಿಸ್ಕೊಂಡು ಬಂದಿರ್ತಾರೆ. ಈಗ ಅಜ್ಞಾತವಾಸ ಕಾಲದಲ್ಲಿ ಕೀಚಕ ಎಡಗಾಯಿಂದ ಒದ್ದು ಅವಮಾನ ಮಾಡಿದ್ದು. ಇದು ದ್ರೌಪದಿ ಅವಮಾನಕ್ಕೊಳಗಾದ ಮೂರು ಪ್ರಸಂಗಗಳು. ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಒಂದು, ದುರ್ಯೋಧನ ವಸ್ತ್ರಾಪಹರಣವನ್ನು ಮಾಡಿಸಿದ್ದು. ಇನ್ನೊಂದು, ಅರಣ್ಯವಾಸದಲ್ಲಿ ಇದ್ದಾಗ ದ್ರೌಪದಿಯನ್ನ ಸೈಂಧವ ಅಪಹರಿಸಿದ್ದು. ಅಜ್ಞಾತವಾಸ ಕಾಲದಲ್ಲಿ ಕೀಚಕ ದ್ರೌಪದಿಯನ್ನು ಮೋಹಿಸಲು ಬಂದು ದ್ರೌಪದಿ ಅವರನ್ನು ತಿರಸ್ಕರಿಸಿದಾಗ ಎಡಗಾಲಿನಿಂದ ಒದ್ದಿದ್ದು. ಈ ಮೂರು ಪ್ರಸಂಗಗಳನ್ನು ಜ್ಞಾಪಿಸಿ ಕೀಚಕನ ವಿರುದ್ಧ ಭೀಮನನ್ನು ಎತ್ತಿ ಕಟ್ತಾಳೆ. ಆಗ ಭೀಮ ಆಕೆಯ ತಲೆಯನ್ನು ನೇವರಿಸಿ ಮಂಚದ ಹೊರೆಯಲ್ಲಿ ಇರ್ತಕ್ಕಂತಹ ತಂಬಿಗೆಯಲ್ಲಿ ಇರ್ತಕ್ಕಂತಹ ನೀರಿನಿಂದ ಆಕೆಯ ತಾವರೆಯಂತಹ ಮುಖವನ್ನು ತೊಳೆದು, ಅರಸಿ, ನಿನ್ನ ಮನಸ್ಸಿನ ಚಿಂತೆಯನ್ನು ಬಿಡು, ಆ ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ, ನಿನಗಾದ ಅವಮಾನದ ಸೇಡಿನ ಜ್ವಾಲೆಯನ್ನ ನಾನು ತೀರಿಸಿಕೊಳ್ಳುತ್ತೇನೆ ಎಂದು ಮನಸ್ಸಿನಲ್ಲಿಯೇ ಹಗೆಗಳನ್ನ ಹಿಂಡಿ ಹಿಪ್ಪೆ ಮಾಡ್ತಾನೆ. ಆ ಕೀಚಕನ ಹೊಟ್ಟೆಯನ್ನು ಬಗೆಯುತ್ತೇನೆ. ಏನಾದರೂ ವಿರಾಟ ರಾಜ ಕೀಚಕನನ್ನ ಏಕೆ ಸಾಯಿಸಿದೆ ಎಂದು ಪ್ರಶ್ನಿಸಿದರೆ ವಿರಾಟ ವಂಶದ ಬೇರನ್ನೇ ಕಿತ್ತು ಹಾಕುತ್ತೇನೆ. ಕೌರವರು ನಮ್ಮನ್ನ ತಿಳಿದಿದೆಯಾದರೆ ಆ ಕೌರವರ ವಂಶದ ಹೆಸರನ್ನೇ ಪಡೆದು ಹಾಕ್ತೀನಿ, ಅವರನ್ನ ಕತ್ತರಿಸಿ ಹಾಕ್ತೀನಿ ಅಂತ ಪ್ರತಿಜ್ಞೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಭೀಮ ಕಷ್ಟವನ್ನ ಎಸಗಿದನು ಎಂದು ಯಾರಾದರೂ ದೇವತೆಗಳು ನನ್ನ ಮೇಲೆ ಹರಿಹಾಯ್ದರೆ ಅವರ ಮುಸುಳಿಯನ್ನು ತಂದು ಮರಾಠಿ ಪರ್ವತಕ್ಕೆ ಹಿಕ್ಕಿ ಬಿಡುತ್ತೇನೆ ಎಂದು ಭೀಮ ಕೀಚಕನನ್ನ ಕೊಲ್ಲುವ ನಿರ್ಧಾರಕ್ಕೆ ಬರ್ತಾನೆ. ಇದೇ ಈ ಪದ್ಯದ ಸಾರಾಂಶ. ಇನ್ನು ಹುಟ್ಟದೇ ಇರಲಿ ನಾರಿಯರೆಲ್ಲವರು. ಈ ಒಂದು ಪದ್ಯದ ವಿವರಣೆಯನ್ನು ಕೇಳಿದ ನಂತರ ನಿಮಗೆ ಯಾವ ಯಾವ ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಅನ್ನೋದು. ಧರ್ಮರಾಯನಿಗೆ ಎಂತ ಗರ ಒಡೆದಿದೆ? ಧರ್ಮಕ್ಷಮೆಯ ಗರ ಒಡೆದಿದೆ. ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು? ಅರ್ಜುನ. ಕೀಚಕ ಎಂಬ ನಾಯಿಯನ್ನ ಕೊಲ್ಲಲು ಅಸಮರ್ಥರು ಯಾರು? ನಕುಲ, ಸಹದೇವ. ದ್ರೌಪದಿ ತಾನು ಘೋರತರವಾದ ವಿಷ ಕುಡಿದು ಸಾಯುವುದಾಗಿ ಏಕೆ ಹೇಳುತ್ತಾಳೆ? ಕೀಚಕನು ಕೊಡುತ್ತಿರುವ ಉಪಟಳವನ್ನು ಭೀಮನಿಗೆ ಹೇಳುತ್ತೇನೆ. ಭೀಮನು ಕೀಚಕನ ಉಪಟಳದಿಂದ ತನ್ನನ್ನು ಪಾರು ಮಾಡದೇ ಹೋದರೆ ತಾನು ಘೋರತರವಾದ ವಿಷವನ್ನು ಕುಡಿದು ಸಾಯುವುದಾಗಿ ದ್ರೌಪದಿ ನಿರ್ಧರಿಸ್ತಾಳೆ. ನಂತರ ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿ ಅಭಿಪ್ರಾಯವೇನು? ಉಳಿದ 4 ಪಾಂಡವರು ಕೇವಲ ಸುಖವನ್ನ ಬಯಸಿ ನನ್ನ ಬಳಿ ಬರುತ್ತಾರೆಯೇ ಹೊರತು ನನ್ನ ಮಾನರಕ್ಷಣೆಗೆ ಅವರ್ಯಾರು ಮುಂದಾಗೋದಿಲ್ಲ ಅನ್ನೋದು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿ ಹೇಳ್ತಕ್ಕಂಥದ್ದು. ಗಂಡನಾದವನ ಕರ್ತವ್ಯವನ್ನ ಹೇಳ್ತಾಳೆ. ಒಂದು ಹೆಣ್ಣಿಗೆ ಒಬ್ಬನೇ ಗಂಡನಿದ್ದರೂ ಕೂಡ ಆ ಹೆಣ್ಣಿಗೆ ಆಗಿರ್ತಕ್ಕಂತಹ ಅವಮಾನದ ಸೇಡನ್ನು ತೀರಿಸಿಕೊಳ್ಳಲಿಕ್ಕೆ ಗಂಡ ವೈರಿಯನ್ನ ಕಡಿದು ತುಂಡು ಮಾಡ್ತಾನೆ, ಇಲ್ಲದೆ ತನ್ನೊಡನನ್ನೇ ಕೊಡ್ತಾನೆ, ಅಂದ್ರೆ ತಾನೇ ಸಾಯ್ತಾನೆ ಅನ್ನೋದು. ಮತ್ತೆ ದ್ರೌಪದಿ ಅವಮಾನಕ್ಕೆ ಒಳಗಾದಂತಹ 3 ಪ್ರಸಂಗಗಳು: ವಸ್ತ್ರಾಪಹರಣ, ಸೈಂಧವ ಅಪಹರಿಸಿದ್ದು, ಕೀಚಕ ಎಡಗಾಯಿಯಿಂದ ಒದ್ದಿದ್ದು, ನಂತರ ಭೀಮ ಕೀಚಕನನ್ನ ಕೊಲ್ಲುವ ನಿರ್ಧಾರಕ್ಕೆ ಬಂದಿದ್ದು. ಈ ಎಲ್ಲವನ್ನ ಈ ಪದ್ಯ ಭಾಗದಲ್ಲಿ ಸರಳವಾಗಿ ಅರ್ಥೈಸತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರಿಂದ ನಾನು ಅನ್ಕೊಂಡಿದ್ದೀನಿ. ನಿಮಗೆ ತುಂಬಾ ಅನುಕೂಲ